ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಮೈಸೂರು ನಗರದ ಒಂದು ಶಾಂತ ಪ್ರದೇಶದಲ್ಲಿ ಇರುವ ಹಳೆಯ ಗ್ರಂಥಾಲಯಕ್ಕೆ ಪ್ರತಿದಿನ ಸಂಜೆ ಒಬ್ಬ ಯುವತಿ ಬರುತ್ತಿದ್ದಳು. ಅವಳ ಹೆಸರು ಸಿಂಧು. ಪುಸ್ತಕಗಳನ್ನು ಓದುವುದು ಅವಳಿಗೆ ತುಂಬಾ ಇಷ್ಟ. ಕಥೆಗಳು, ಕಾದಂಬರಿಗಳು, ಕವಿತೆಗಳು, ಯಾವುದೇ ಪುಸ್ತಕ ಸಿಕ್ಕರೂ ಅವಳು ಆಸಕ್ತಿಯಿಂದ ಓದುತ್ತಿದ್ದಳು. ಸಿಂಧು ಸರಳ ಸ್ವಭಾವದ ಹುಡುಗಿ. ಅವಳ ಕಣ್ಣಲ್ಲಿ ಯಾವಾಗಲೂ ಕನಸುಗಳು ತುಂಬಿರುತ್ತಿದ್ದವು. ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಎಂಬ ಆಸೆ ಅವಳದ್ದು. ಆದರೆ ಅವಳ ಹೃದಯದಲ್ಲಿ ಒಂದು ಮೂಲೆಯಲ್ಲಿ ಪ್ರೀತಿಯ ಬಗ್ಗೆ ಸಣ್ಣ ಕುತೂಹಲವೂ ಇತ್ತು. ಅದೇ ಗ್ರಂಥಾಲಯಕ್ಕೆ ಮತ್ತೊಬ್ಬ ಯುವಕನೂ ಬರುತ್ತಿದ್ದ. ಅವನ ಹೆಸರು ಅರ್ಜುನ್. ಅವನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಕೆಲಸದ ಒತ್ತಡದಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಾರದೆಂದು ಸಂಜೆ ಸಮಯದಲ್ಲಿ ಪುಸ್ತಕ ಓದಲು ಬರುತ್ತಿದ್ದ. ಒಂದು ದಿನ ಸಿಂಧು ಓದುತ್ತಿದ್ದ ಪುಸ್ತಕ ಅವಳ ಕೈಯಿಂದ ಜಾರಿ ನೆಲಕ್ಕೆ ಬಿದ್ದಿತ್ತು. ಅಷ್ಟರಲ್ಲಿ ಹತ್ತಿರದಿದ್ದ ಅರ್ಜುನ್ ಅದನ್ನು ಎತ್ತಿ ಅವಳಿಗೆ ಕೊಟ್ಟ. ಧನ್ಯವಾದಗಳು ಎಂದಳು ಸಿಂಧು ನಗುತ್ತಾ. ಸ್ವಾಗತ ಎಂದ ಅರ್ಜುನ್. ಅದು ಅವರ ಮೊದಲ ಮಾತು. ಮುಂದಿನ ಕೆಲವು ದಿನಗಳಲ್ಲಿ ಅವರು ಒಬ್ಬರನ್ನೊಬ್ಬರು ಗಮನಿಸಲು ಆರಂಭಿಸಿದ್ದರು. ಮೊದಲಿಗೆ ಕೇವಲ ನಗು, ನಂತರ ಚಿಕ್ಕ ಮಾತುಕತೆ, ನಂತರ ಪುಸ್ತಕಗಳ ಬಗ್ಗೆ ಚರ್ಚೆ. ನಿಮಗೆ ಯಾವ ರೀತಿಯ ಕಥೆಗಳು ಇಷ್ಟ ಎಂದು ಒಂದು ದಿನ ಕೇಳಿದ ಅರ್ಜುನ್. ಹೃದಯಕ್ಕೆ ಹತ್ತಿರ ಆಗುವ ಕಥೆಗಳು ಎಂದಳು ಸಿಂಧು. ಅಂದರೆ ಪ್ರೇಮ ಕಥೆಗಳ ಅಲ್ಲ, ಜೀವನದ ನಿಜವಾದ ಭಾವನೆಗಳಿರುವ ಕಥೆಗಳು. ಆ ಉತ್ತರ ಕೇಳಿ ಅರ್ಜುನ್ ಮೆಚ್ಚಿಕೊಂಡ. ದಿನಗಳು ಕಳೆಯುತ್ತಾ ಹೋದವು. ಅವರ ಸ್ನೇಹ ಗಾಢವಾಗುತ್ತಾ ಹೋಯಿತು. ಪ್ರತಿದಿನ ಸಂಜೆ ಗ್ರಂಥಾಲಯದಲ್ಲಿ ಭೇಟಿಯಾಗುವುದು ಒಂದು ಅಭ್ಯಾಸವಾಗಿ ಬಿಟ್ಟಿತು. ಒಮ್ಮೆ ಭಾರಿ ಮಳೆ ಬರುತ್ತಿತ್ತು. ಗ್ರಂಥಾಲಯ ಮುಚ್ಚುವ ಸಮಯವಾಗಿತ್ತು. ಮಳೆ ನಿಲ್ಲುವಂತೆ ಕಾಣುತ್ತಿರಲಿಲ್ಲ ಎಂದಳು ಸಿಂಧು. ನಾನು ಬೈಕ್ನಲ್ಲಿ ಬಂದಿದ್ದೇನೆ, ಬೇಕಾದರೆ ನಿಮ್ಮನ್ನು ಮನೆಗೆ ಬಿಡುತ್ತೇನೆ ಎಂದು ಅರ್ಜುನ್. ಸ್ವಲ್ಪ ಯೋಚಿಸಿ ಸಿಂಧು ಒಪ್ಪಿಕೊಂಡಳು. ಮಳೆಯ ಹನಿಗಳು ನಿಧಾನವಾಗಿ ಸುರಿಯುತ್ತಿದ್ದವು. ರಸ್ತೆಯ ಎರಡೂ ಬದಿಯೂ ಮರಗಳು ತಂಪಾದ ಗಾಳಿಯಲ್ಲಿ ಅಲ್ಲುತ್ತಿದ್ದವು. ಬೈಕ್ನಲ್ಲಿ ಕುಳಿತಿದ್ದ ಸಿಂಧುವಿಗೆ ಆ ಕ್ಷಣ ತುಂಬಾ ವಿಶೇಷವಾಗಿ ಅನುಭವವಾಯಿತು. ಮನೆ ತಲುಪಿದ ನಂತರ ಅವಳು ಕಿಟಕಿಯ ಬಳಿಗೆ ನಿಂತು ಮಳೆಯನ್ನೇ ನೋಡುತ್ತಾ ನಿಂತಳು. ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ: ನಾನು ಅರ್ಜುನನ್ನು ಇಷ್ಟಪಡಲು ಆರಂಭಿಸಿದ್ದೇನಾ? ಮತ್ತೊಂದೆಡೆ ಅರ್ಜುನ್ ಕೂಡ ಅದೇ ವಿಚಾರವನ್ನು ಯೋಚಿಸುತ್ತಿದ್ದ. ಕಾಲ ಕಳೆಯುತ್ತಾ ಹೋಯಿತು. ಒಂದು ದಿನ ಸಿಂಧುವಿನ ಜನ್ಮದಿನ ಬಂದಿತು. ಅರ್ಜುನ್ ಅವಳಿಗೆ ಒಂದು ಉಡುಗೊರೆ ಕೊಟ್ಟ. ಅದು ದುಬಾರಿ ವಸ್ತುವಲ್ಲ, ಒಂದು ಸುಂದರವಾದ ಪುಸ್ತಕ. ಮೊದಲ ಪುಟದಲ್ಲಿ ಒಂದು ಸಾಲು ಬರೆದಿದ್ದ: ಜೀವನದಲ್ಲಿ ಕೆಲವು ಜನರನ್ನು ಭೇಟಿ ಮಾಡಿದಾಗ ಪುಸ್ತಕಗಳಿಂದ ಸುಂದರವಾದ ಕಥೆಗಳು ಹುಟ್ಟುತ್ತವೆ. ಆ ಸಾಲು ಓದಿದಾಗ ಸಿಂಧುವಿನ ಹೃದಯ ಬಡಿತ ವೇಗವಾಯಿತು. ಅವಳು ಆ ಪುಸ್ತಕವನ್ನು ತನ್ನ ಅಮೂಲ್ಯ ನೆನಪುಗಳೊಂದು ಎಂದು ಕಾಪಾಡಿಕೊಂಡಳು. ಸ್ನೇಹ ದಿನದಿಂದ ದಿನಕ್ಕೆ ಗಾಢವಾಯಿತು. ಒಂದು ಸಂಜೆ ಅವರು ಉದ್ಯಾನವನದಲ್ಲಿ ಕುಳಿತರು. ಸೂರ್ಯ ನಿಧಾನವಾಗಿ ಆಸ್ತಪಿಸುತ್ತಿದ್ದ. ಆಕಾಶ ಕಿತ್ತಳೆ ಬಣ್ಣದಲ್ಲಿ ಮಿನುಗುತ್ತಿತ್ತು. ಸಿಂಧು, ನಿನಗೆ ಒಂದು ಪ್ರಶ್ನೆ ಕೇಳಬೇಕಿತ್ತು ಎಂದ ಅರ್ಜುನ್. ಕೇಳಿ. ನೀನು ನಂಬುವೆಯಾ, ಕೆಲವೊಮ್ಮೆ ಒಬ್ಬ ವ್ಯಕ್ತಿ ನಮ್ಮ ಜೀವನಕ್ಕೆ ಬಂದ ಮೇಲೆ ಎಲ್ಲವೂ ಬದಲಾಗುತ್ತದೆ ಎಂದು? ಸಿಂಧು ಅವನ ಕಡೆ ನೋಡಿದಳು. ಹೌದು, ನಂಬುತ್ತೇನೆ. ಅದಾದರೆ ನನ್ನ ಜೀವನದಲ್ಲಿ ಅತ್ಯಂತ ವ್ಯಕ್ತಿ ಬಂದಿದ್ದಾಳೆ. ಅವಳು ನಾಚಿಕೊಂಡಳು. ಅವಳ ಮಾತಿನ ಅರ್ಥ ಅವಳಿಗೆ ಗೊತ್ತಾಯಿತು. ಆದರೆ ಇಬ್ಬರು ತಮ್ಮ ಭಾವನೆಯನ್ನು ನೇರವಾಗಿ ಹೇಳಲಿಲ್ಲ. ಆ ದಿನದ ನಂತರ ಅವರ ಸಂಬಂಧ ಇನ್ನಷ್ಟು ಗಟ್ಟಿಯಾಯಿತು. ಒಬ್ಬರಿಗಲ್ಲ, ಒಬ್ಬರಿಗೆ ದಿನವೇ ಪೂರ್ಣವಾದಂತಾಯಿತು. ಬೆಳಗ್ಗೆ ಶುಭೋದಯ ಸಂದೇಶ, ಮಧ್ಯಾಹ್ನದ ವಿಚಾರಿಸುವ ಕರೆ, ರಾತ್ರಿ ಶುಭರಾತ್ರಿಯ ಸಂದೇಶ ಅವರ ಜೀವನದ ಭಾಗವಾಗಿ ಬಿಟ್ಟಿತು. ಆದರೆ ಜೀವನ ಯಾವಾಗಲೂ ಸರಳವಾಗಿರುವುದಿಲ್ಲ. ಒಂದು ದಿನ ಅರ್ಜುನ್ಗೆ ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಅದು ಅವನ ಕನಸಿನ ಉದ್ಯೋಗ. ಆದರೆ ಅದಕ್ಕಾಗಿ 2 ವರ್ಷಗಳ ಕಾಲ ದೇಶ ಬಿಟ್ಟು ಹೋಗಬೇಕಿತ್ತು. ಆ ಸುದ್ದಿ ಕೇಳಿದ ಸಿಂಧುವಿನ ಮನಸ್ಸು ಭಾರವಾಯಿತು. ನೀನು ಹೋಗಲೇಬೇಕಾ ಎಂದು ಕೇಳಿದಳು. ಇದು ನನ್ನ ಕನಸು ಸಿಂಧು. ಹೌದು, ನನಗೆ ಗೊತ್ತು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅರ್ಜುನ್ ಅವಳ ಕೈ ಹಿಡಿದು, ನಾನು ಮರಳಿ ಬರುತ್ತೇನೆ. ನಿಜಾನ? ಖಂಡಿತ. ವಿಮಾನ ನಿಲ್ದಾಣದಲ್ಲಿ ಬೀಳ್ಕೊಡುವ ದಿನ ಬಂತು. ಸಿಂಧು ತನ್ನ ಭಾವನೆಗಳನ್ನು ಮರೆಮಾಚಲು ಪ್ರಯತ್ನಿಸುತ್ತಿದ್ದಳು. ಆದರೆ ಸಾಧ್ಯವಾಗಲಿಲ್ಲ. ಅರ್ಜುನ್ ಹೊರಡುವ ಮುನ್ನ ಅವಳಿಗೆ ಹೇಳಿದ, ನನ್ನ ಜೀವನದಲ್ಲಿ ಅತ್ಯಂತ ಅಮೂಲ್ಯ ವ್ಯಕ್ತಿ ನೀನು. ಅವಳ ಕಣ್ಣೀರು ಹರಿಯಿತು. ನೀನು ಕೂಡ ಎಂದು ಹೇಳಿದಳು. ಅರ್ಜುನ್ ಹೊರಟ. ದಿನಗಳು ತಿಂಗಳಾದವು, ತಿಂಗಳುಗಳು ವರ್ಷಗಳಾದವು. ಆದರೂ ಅವನ ಪ್ರೀತಿ ಕಡಿಮೆಯಾಗಲಿಲ್ಲ. ಪ್ರತಿದಿನ ವಿಡಿಯೋ ಕರೆ, ಪ್ರತಿ ವಾರ ದೀರ್ಘ ಮಾತುಕತೆ. ದೂರ ಇದ್ದರೂ ಹೃದಯಗಳ ಹತ್ತಿರವೇ ಇದ್ದವು. ಒಂದು ದಿನ ಸಿಂಧುವಿನ ಮನೆಯಲ್ಲಿರುವ
ಅವರು ಮದುವೆಯ ವಿಚಾರವನ್ನು ಪ್ರಸ್ತಾಪಿಸಿದರು. ಒಳ್ಳೆಯ ಹುಡುಗನ ಸಂಬಂಧ ಬಂದಿದೆ ಎಂದರು. ಸಿಂಧು ಗೊಂದಲಕ್ಕೊಳಗಾದರು. ಅವಳು ಅರ್ಜುನನ್ನು ಪ್ರೀತಿಸಿದ್ದಳು, ಆದರೆ ಮನೆಯವರಿಗೆ ಇನ್ನೂ ಹೇಳಿರಲಿಲ್ಲ. ರಾತ್ರಿ ಅವರು ಅರ್ಜುನ್ಗೆ ಕರೆ ಮಾಡಿದಳು, ಎಲ್ಲವನ್ನೂ ತಿಳಿಸಿದಳು. ಸ್ವಲ್ಪ ಸಮಯ ಮೌನ ನಂತರ ಅರ್ಜುನ್ ಹೇಳಿದ, ಇನ್ನು ಮೌನವಾಗಲು ಸಾಧ್ಯವಿಲ್ಲ. ಅಂದರೆ ನಾನು ಭಾರತಕ್ಕೆ ಬರುತ್ತಿದ್ದೇನೆ. ಕೆಲವು ವಾರಗಳಲ್ಲಿ ಅರ್ಜುನ್ ಭಾರತಕ್ಕೆ ಬಂದ. ಅವನು ನೇರವಾಗಿ ಸಿಂಧುವಿನ ಮನೆಯವರಿಗೆ ಭೇಟಿ ಕೊಟ್ಟ. ಅವಳ ತಂದೆ ತಾಯಿಯರ ಮುಂದೆ ಗೌರವದಿಂದ ಮಾತನಾಡಿದ. ತನ್ನ ಕೆಲಸ, ಕುಟುಂಬ, ಭವಿಷ್ಯದ ಯೋಜನೆಗಳ ಬಗ್ಗೆ ವಿವರಿಸಿದ. ಅವರಿಗೂ ಅರ್ಜುನ್ ಇಷ್ಟವಾಯಿತು. ಆದರೆ ಒಂದು ಪ್ರಶ್ನೆ ಕೇಳಿದರು. ನೀವು ನಮ್ಮ ಮಗಳನ್ನು ಸಂತೋಷವಾಗಿಟ್ಟುಕೊಳ್ಳುತ್ತೀರಾ? ಅರ್ಜುನ್ ಕ್ಷಣವೂ ಯೋಚಿಸದೆ ಉತ್ತರಿಸಿದ. ನಾನು ಅವಳಿಗೆ ಜೀವನ ಪೂರ್ತಿ ಗೌರವ ಮತ್ತು ಪ್ರೀತಿ ನೀಡಲು ಪ್ರಯತ್ನಿಸುತ್ತೇನೆ. ಆ ಮಾತು ಎಲ್ಲರ ಮನಗೆದ್ದಿತ್ತು. ಕೊನೆಗೆ 2 ಕುಟುಂಬಗಳು ಮದುವೆಗೆ ಒಪ್ಪಿಕೊಂಡು. ಸಿಂಧುಗೆ ಅದು ಕನಸಿನ ಕ್ಷಣವಾಗಿತ್ತು. ಮದುವೆಯ ದಿನ ಹತ್ತಿರವಾಯಿತು. ಮನೆ ತುಂಬ ಸಂಭ್ರಮ. ಸ್ನೇಹಿತರು, ಬಂಧುಗಳು, ನಗು, ಸಂತೋಷ, ಎಲ್ಲೆಡೆ ಹಬ್ಬದ ವಾತಾವರಣ. ಮದುವೆಯ ದಿನ ಬೆಳಗ್ಗೆ ಸಿಂಧು ಕನ್ನಡಿಯ ಮುಂದೆ ನಿಂತಿದ್ದಳು. ಅವಳ ಮುಖದಲ್ಲಿ ಸಂತೋಷ ಸ್ಪಷ್ಟವಾಗುತ್ತಿತ್ತು. ಅವಳು ಜೀವನದ ಹೊಸ ಅಧ್ಯಾಯವನ್ನು ಆರಂಭಿಸಲು ಸಿದ್ಧಳಾಗಿದ್ದಳು. ಅರ್ಜುನ್ ಮಂಟಪದಲ್ಲಿ ಅವಳನ್ನು ನೋಡಿದ ಕ್ಷಣ ಅವನ ಕಣ್ಣಲ್ಲಿ ಹೆಮ್ಮೆ ಮತ್ತು ಪ್ರೀತಿ ತುಂಬಿತ್ತು. ಮಂಗಳ ವಾದ್ಯಗಳು ಮೊಳಗುತ್ತಿದ್ದವು. ಸಂಬಂಧಿಕರು ಆಶೀರ್ವಾದ ಮಾಡುತ್ತಿದ್ದರು. ಅರ್ಜುನ್ ಸಿಂಧುವಿನ ಕುತ್ತಿಗೆಗೆ ತಾಳಿ ಕಟ್ಟಿದ. ಆ ಕ್ಷಣದಲ್ಲಿ ಇಬ್ಬರ ಜೀವನ ಒಂದಾಗಿತ್ತು. ಮದುವೆಯ ನಂತರವೂ ಅವರ ಸ್ನೇಹ ಬದಲಾಗಲಿಲ್ಲ. ಅವರು ಕೇವಲ ಗಂಡ ಹೆಂಡತಿ ಮಾತ್ರವಲ್ಲ, ಅತ್ಯುತ್ತಮ ಸ್ನೇಹಿತರೂ ಆಗಿದ್ದರು. ಒಬ್ಬರ ಕನಸುಗಳಿಗೆ ಮತ್ತೊಬ್ಬರು ಬೆಂಬಲ ನೀಡುತ್ತಿದ್ದರು. ಸಂತೋಷದ ಕ್ಷಣಗಳಲ್ಲಿ ಜೊತೆಯಾಗುತ್ತಿದ್ದರು. ಕಷ್ಟದ ಸಮಯದಲ್ಲಿ ಧೈರ್ಯ ನೀಡುತ್ತಿದ್ದರು. ವರ್ಷಗಳು ಕಳೆಯುತ್ತಿದ್ದವು. ಒಂದು ಸಂಜೆ ಅವರು ಮೊದಲ ಬಾರಿ ಭೇಟಿಯಾದ ಅದೇ ಗ್ರಂಥಾಲಯಕ್ಕೆ ಹೋದರು. ಎಲ್ಲವೂ ಹಾಗೆಯೇ ಇತ್ತು. ಹಳೆಯ ಪುಸ್ತಕಗಳು, ಶಾಂತ ವಾತಾವರಣ, ಮಳೆಯ ವಾಸನೆ. ಸಿಂಧು ನಗುತ್ತಾ ಕೇಳಿದಳು, ನಮ್ಮ ಕಥೆ ಇಲ್ಲಿ ಆರಂಭವಾಯಿತು ಎಂಬುದು ನೆನಪಿದೆಯಾ? ಹೇಗೆ ಮರೆಯುತ್ತೇನೆ ಎಂದ ಅರ್ಜುನ್. ಒಂದು ಪುಸ್ತಕ ಕೆಳಗೆ ಬಿದ್ದಿತು ಮತ್ತು ಒಂದು ಹೃದಯದ ಪ್ರೀತಿಯಲ್ಲಿ ಬಿದ್ದಿತು. ಆ ಅರ್ಜುನ್ ನಗುತ್ತಾ ಸಿಂಧು ನಾಚಿಕೊಂಡಳು. ಇಬ್ಬರು ಗ್ರಂಥಾಲಯದ ಕಿಟಕಿಯ ಬಳಿ ಬಂದು ನಿಂತು ಮಳೆಯನ್ನು ನೋಡುತ್ತಿದ್ದರು. ಅವರ ಜೀವನ ಪರಿಪೂರ್ಣವಾಗಿರಲಿಲ್ಲ. ಕೆಲವೊಮ್ಮೆ ಜಗಳಗಳು ಆಗುತ್ತಿತ್ತು, ಬೆನ್ನಗಳು ಬರುತ್ತಿದ್ದವು. ಆದರೆ ಪ್ರೀತಿಯ ಅರ್ಥವೇ ಅದಲ್ಲವೇ? ಪರಿಪೂರ್ಣ ವ್ಯಕ್ತಿಯನ್ನು ಹುಡುಕುವುದಲ್ಲ, ಅಪರಿಪೂರ್ಣ ವ್ಯಕ್ತಿಯನ್ನು ಸಂಪೂರ್ಣ ಹೃದಯದಿಂದ ಪ್ರೀತಿಸುವುದು. ಆ ಮಳೆಯ ಸಂಜೆಯಲ್ಲಿ ಸಿಂಧು ತನ್ನ ತಲೆಯನ್ನು ಅರ್ಜುನ್ನ ಭುಜದ ಮೇಲೆ ಇಟ್ಟಳು. ಧನ್ಯವಾದಗಳು ಎಂದಳು. ಯಾಕೆ? ನನ್ನ ಜೀವನಕ್ಕೆ ಬಂದಿದ್ದಕ್ಕೆ. ಅರ್ಜುನ್ ಅವಳ ಕೈ ಹಿಡಿದ. ನನ್ನ ಜೀವನದ ಅತ್ಯುತ್ತಮ ನಿರ್ಧಾರ ನೀನು. ಹೊರಗೆ ಮಳೆ ಸುರಿಯುತ್ತಿದೆ. ಒಳಗೆ 2 ಹೃದಯಗಳು ನೆಮ್ಮದಿಯಿಂದ ನಗುತ್ತಿದ್ದವು. ಅವರ ಕಥೆ ಪುಸ್ತಕದ ಕೊನೆಯ ಪುಟದಂತೆ ಮುಗಿಯಲಿಲ್ಲ. ಪ್ರತಿದಿನ ಹೊಸ ಅಧ್ಯಾಯ ಬರೆಯುತ್ತಾ ಮುಂದುವರಿಯುತ್ತಿತ್ತು. ಏಕೆಂದರೆ ನಿಜವಾದ ಪ್ರೀತಿ ಎಂದಿಗೂ ಕೊನೆಯಾಗುವುದಿಲ್ಲ. ಅದು ಪ್ರತಿದಿನ ಹೊಸದಾಗಿ ಆರಂಭವಾಗುತ್ತದೆ. ಅಂತ್ಯ. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.